ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ನನ್ನ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆಮೇಲೆ ಇವತ್ತು ಒಂದು ಒಳ್ಳೆಯ ವಿಶೇಷವಾದ ದಿನ. ಎಲ್ಲರಿಗೂ ಶ್ರೀರಾಮನವಮಿ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಹಬ್ಬ ಮಾಡಲಿಕ್ಕೆ ನಾನು ಊರಲ್ಲಿಲ್ಲ. ಸೊ ನಾನು ಬಂದಿದ್ದೀನಿ ಶೃಂಗೇರಿಗೆ. ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ ಈ ಶೃಂಗೇರಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಇದನ್ನು ನಿರ್ಮಿಸ್ತಾರೆ. ಸೊ ಬನ್ನಿ ಒಳಗಡೆ ಹೋಗಿ ಏನೇನಿದೆ ಏನೇನಿಲ್ಲ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಖಂಡಿತ ಹೆವಿ ಬಿಸಿಲಿದೆ, ಆದ್ರೂ ನಿಮಗೋಸ್ಕರ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬರ್ರಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಅಂದರೆ ತುಂಬ ಹೆವಿ ರಶ್ ಇದೆ ಒಳಗಡೆ. ಪ್ರತಿನಿತ್ಯನೂ ಇದೇ ಥರ ಇರುತ್ತೆ. ಶಾರದಾಂಬ ಟೆಂಪಲಲ್ಲಿ ಹೆವಿ ರಶ್ ಇರುತ್ತೆ. ನೀವು ಅದನ್ನು ಕಾಣ್ಬೋದು. ಯಾಕಂದರೆ ದೇವಿ ದರ್ಶನ ಬೆಳಗ್ಗಿಂದ ರಾತ್ರಿವರೆಗೂ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ತುಂಬ ರಶ್ ಇರುತ್ತೆ ದೇವಸ್ಥಾನದಲ್ಲಿ. ಆಮೇಲೆ ಶೃಂಗೇರಿ ಹೆಸರು ಹೇಗಪ್ಪ ಬಂತು ಅಂತ ನೀವು ಕೇಳ್ತೀರಾ. ಸೊ ಶೃಂಗೇರಿ ಹೆಸರು ಯಾಕಪ್ಪ ಬಂತಂದರೆ ಶೃಂಗ ಮುನಿಯವರು ತಪಸ್ಸು ಸ್ಥಳವಾದ್ದರಿಂದ ಇದಕ್ಕೆ ಶೃಂಗೇರಿ ಎಂಬ ಹೆಸರು ಬಂತು. ನನಗೆ ಶೃಂಗೇರಿಗೆ ಬರೋಷ್ಟೊತ್ತಿಗೆ ನನಗೆ ಸುಸ್ತಾಗಿತ್ತು. ಯಾಕಪ್ಪ ಅಂದರೆ ಸಕ್ಕರೆಬೈಲಿಂದ ಅಲ್ಲಿಂದ ನಾವು ಹರಿಹರ ಮಠಕ್ಕೆ ಬಂದ್ವಿ. ಹರಿಹರ ಮಠದಲ್ಲಿ ಅಲ್ಲಿ ಸ್ಟೇ ಆಗಿದ್ದು ನಾನು. ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇಲ್ಲ, ತುಂಬ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿಕೊಂಡು ಅವತ್ತು ನೈಟು ಅಲ್ಲಿ ಏನು ಅಡ್ಜಸ್ಟ್ ಮಾಡಿಕೊಂಡು ಸ್ಟೇ ಆಗಿ. ಸೊ ಹರಿಹರ ಮಠದಿಂದ ಮತ್ತು ಇಲ್ಲಿಗೆ ಶೃಂಗೇರಿಗೆ ಒಂದು 3 hours ಜರ್ನಿ ಇರುತ್ತೆ. ಸೊ ಅಲ್ಲಿ ಬಸ್ಸಸ್ ಅವೈಲಬಿಲಿಟೀಸು ಸ್ವಲ್ಪ ಕಡಿಮೆ ಇದೆ. ಸೊ ನೋಡಿಕೊಂಡು ಆದಷ್ಟು ಬೇಗ ರೆಡಿಯಾಗಿ ಕವರಪ್ ಮಾಡ್ಕೊಂಡೆಲ್ಲ ಬೇಗ ಬಂದ್ಬಿಡ್ಬೇಕು. ಸೊ ಶೃಂಗೇರಿಗೆ ಬಂದಾಯಿತು. ಸೊ ಶೃಂಗೇರಿಗೆ ಬಂದರೆ ತುಂಬ ಜನ ಅಂತೂ ಹೆವಿ ಇದ್ದರು. ಯಾಕಂದರೆ ಇಲ್ಲಿ ಈ ಮಠದಲ್ಲಿ ಏನಪ್ಪ ವಿಶೇಷ, ಈ ಮಠದಲ್ಲಿ ತುಂಬ ವಿಶೇಷನೇ ಇದೆ ಹೇಳ್ಬೇಕಂದ್ರೆ. ಈ ಮಠದ ಆವರಣದಲ್ಲಿ ಧರ್ಮ, ಜಾತಿ ಮತ್ತು ಸಾತ್ವಿಕತೆಯ ವಾತಾವರಣ ಇರ್ತದೆ ಇಲ್ಲಿ. ಆಮೇಲೆ ಇಲ್ಲಿಗೆ ಯಾರಾದರೂ ಬಂದ್ರೂ ಅದೊಂದು ಮನಃಶಾಂತಿ ಇರ್ತದೆ. ಆಮೇಲೆ ಅದೇ ಆ ಭಕ್ತರ ನಂಬಿಕೆ. ಅದು ಇಲ್ಲಿಗೆ ಬಂದರೆ ನಮಗೊಂಥರ ಮನಃಶಾಂತಿ ಸಿಗ್ತದೆ ಅನ್ನೋ ನಂಬಿಕೆ ಇರುತ್ತೆ. ಆಮೇಲೆ ಇಲ್ಲಿ ನವರಾತ್ರಿ ಬಂದಾಗೂ ಅಷ್ಟೇ ತುಂಬ ವಿಶೇಷ ಇರುತ್ತೆ. ನವರಾತ್ರಿ ಬಂದಾಗ ದೇವಿಯನ್ನು ನವರಾತ್ರಿ 9 ದಿನ ಮಾಡ್ತಾರೆ. 9 ದಿನವೂ ವಿವಿಧ ರೂಪಗಳಲ್ಲಿ ಅಲಂಕಾರ ಮಾಡ್ತಾರೆ. ಈಗ ಏನಪ್ಪ ಅಂದರೆ ನಾವು ಆನೆ ಹತ್ರ ಹೋಗಿ ಅಲ್ಲಿ ಆಶೀರ್ವಾದ ಮಾಡ್ಕೋಬೇಕು. ಸೊ ಅಲ್ಲಿ ಆಶೀರ್ವಾದ ಮಾಡಬೇಕಂದ್ರೆ ಮೊದಲು ನಾವು ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ಅಂದರೆ ಕೌಂಟ್ರೆಲ್ಲ ಹೋಗೋ ಅವಶ್ಯಕತೆ ಏನಿಲ್ಲ. ಸೊ ಅಲ್ಲೇ ದುಡ್ಡು ಕೊಟ್ಟು ನಿಮ್ಗೆ ಎಷ್ಟು ಅವೈಲೇಬಲ್ ಆಗುತ್ತೋ, 10 ರೂಪಾಯಿ ಆಗಿರ್ಬೋದು, 5 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, 30 ಆಗಿರ್ಬೋದು, ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಅವೈಲಬಿಲಿಟಿ ಇದ್ದರೆ. ಸೊ ನನ್ನ ಕೈಲಾಗಿದ್ದು ನಾನು ಕೊಟ್ಟೆ ನೋಡಿ. ಇದೇ ನಮ್ಮ ಶಾರದಾಂಬೆ ದೇವಿ ಟೆಂಪಲ್. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಸೊ ಇದೇ ಎಂಟ್ರೆನ್ಸು. ಸೊ ಆ ಎಂಟ್ರೆನ್ಸಲ್ಲಿ ನಮ್ಮನ್ನ ಬಿಡಲ್ಲ. ಯಾಕೆ ಬಿಡಲ್ಲಪ್ಪ ಅಂದರೆ ವಿತೌಟ್ ಕ್ಯಾಮ್ರಾ ಆ್ಯಂಡ್ ಏನಪ್ಪ ಅಂದರೆ ಮೊಬೈಲ್ ಕೂಡ ಅಲೋ ಮಾಡಲ್ಲ ಫಸ್ಟ್ ಆಫ್ ಆಲ್. ಸೊ ಏನು ಕ್ಯಾಮ್ರಾನೇ ಅಲೋ ಇಲ್ಲ ಅನ್ನಿ. ಸೊ ಹೊರಗಡೆ ಎಲ್ಲ ನೋಡಿಕೊಂಡು ಈಗ ಸದ್ಯಕ್ಕೆ ಇಲ್ಲಿಗೆ ಬರ್ತಾ ಇದ್ದೀವಿ. ಹೆಂಗೆ ಗೊತ್ತಾ, ಇಲ್ಲಿ ನೋಡಿ ನಮ್ಮ ಗಣೇಶ ಕಾಣಿಸ್ತಿದ್ದಾನೆ ಅಲ್ವಾ. ಸೊ ಇಲ್ಲಿ ಟಿಕೆಟ್ ಕೊಟ್ಟು, ಆವಾಗಲೇ ಹೇಳ್ತೆ ಅಲ್ವಾ, ಟಿಕೆಟ್ ಕೊಟ್ಟು ನಾವಿಲ್ಲಿ ಆಶೀರ್ವಾದ ಮಾಡ್ಕೋಬೇಕು. ಆಶೀರ್ವಾದ ಮಾಡ್ತಾರೆ ನಮಗೆ. ಸೊ ಟಿಕೆಟ್ ಎಷ್ಟಪ್ಪ ನೀವು ಅಂತ ಕೌಂಟ್ರಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಆಯಿತಾ. ಸೊ ಎಲ್ಲ ಇಲ್ಲೇ ಅಂದರೆ ಅವರು ಅಲ್ಲೇ ಮಾವ್ತಾ ಇರ್ತಾರೆ. ಸೊ ಅಲ್ಲಿ ಅವ್ರಿಗೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು 10, 20, 30, 40, 50, 60, 100, 200 ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಕೊಟ್ಬಿಟ್ರೆ ಅದು ಆಶೀರ್ವಾದ ಮಾಡುತ್ತೆ. ನಾನು ಹೋಗ್ತಾ ಇದ್ದೀನಿ. ತುಂಬ ರಶ್ ಇದ್ದಾರೆ, ಇದಕ್ಕೆ ಹೆವಿ ರಶ್ ಇದ್ದಾರೆ. ನೋಡಿ ಅದು ಒಂಚೂರು ಏನೋ ಒಂದು ಕಡೆ ಭಯ ಆಯಿತು. ಆನೆ ಹತ್ರ ಹೋಗ್ತಿದ್ದೀವಲ್ಲ, ಏನಾದರೂ ಅದು ಮೂವ್ ಆಗಿಬಿಡುತ್ತೀನೋ ಅಂತ. ಆಕ್ಚುಲಿ ಸ್ವಲ್ಪ ಮೂವ್ ಆಯಿತು. ಪಾಪ ಹುಡುಗನು ಫುಲ್ ಕಿರಿಸ್ತಾವನೆ, ಅವ್ರು ಬಿಡ್ತಾಯಿಲ್ಲ ಪೇರೆಂಟ್ಸು. ಈಗ ಸರ್ದಿ ನಮ್ಮದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ. ಬರಲಿ ನಮ್ಮ ಸರ್ದಿ. ಸೊ ನೋಡಿ ಅವರೇ ಮಾವತ ಇದಕ್ಕೆ ಅಂದರೆ ಅಂದರೆ ಅವ್ರು ಏನು ಗೊತ್ತಾ, ನಾವು ಇಲ್ಲಿ ದುಡ್ಡು ಕೊಟ್ಟರೆ ಸೀದಾ ಮಾವತಕ್ಕೆ ಕೊಡ್ತದೆ. ಸೊ ಆವಾಗ ನಮಗೆ ಆಶೀರ್ವಾದ ಕೊಡುತ್ತೆ. ಅದೊಂಥರ ಖುಷಿ ಅಲ್ವಾ. ಸೊ ಆ ಖುಷಿಗೆ ನಾವು ಕೊಟ್ಟರು. ನೆಕ್ಸ್ಟ್ ಸರ್ದಿ ನಂದೆ ಏನು ಮಾಡ್ದು. ಈಗ ಹೋಗ್ತಾ ಇದ್ವಿ ಅಂದರೆ ನಾನು ಏನಂದರೆ ಅಮೌಂಟೆಲ್ಲ ಕೈಲಿ ಇಟ್ಕೊಂಡಿದ್ದೆ. ಸೊ ಈಗ ಕೊಟ್ಟು ಆಶೀರ್ವಾದ ಮಾಡ್ಕೋಬೇಕು. ಆ್ಯಕ್ಚುಲಿ ಅವ್ರನ್ನೆಲ್ಲ ಕ್ಯಾಮ್ರಾ ಕೇಳಿದೆ, ಕೊಡ್ತಾಯಿದ್ದೀನಿ. ಒಂದು ನಿಮಿಷ ಹಾಗೆ ರೀ. ಕ್ಯಾಮ್ರಾ ಎಲ್ಲ ಅವ್ರು ಹಿಡ್ಕೊ ಅಂದರೆ ಇಲ್ಲಪ್ಪ ನಾವು ದುಡ್ಸ್ಕೋಬೇಕು ಅದು ಇದು ಅಂತ ಹೇಳಿದರು. ಅದಕ್ಕೆ ನಾನು ಸುಮ್ಮನೆ ಆಗೋದೇನು ಯಾಕೆ ಅಂತ. ಸೊ ನಾನು ಕೊಡ್ತಾಯಿದ್ದೀನಿ, ಕೊಟ್ಟೆ. ಅಂದರೆ ನಿಮ್ಗೆ ಕಾಣಿಸಲ್ಲ ಬಿಡಿ ಅದು ಕ್ಯಾಮ್ರಾದಲ್ಲಿ. ಒಂಥರ ಇಷ್ಟು ಖುಷಿ ಆಯ್ತು ಗೊತ್ತಾ.
ಒಂಥರ ಆ ಫೀಲಿಂಗ್ ಚೇಂಜ್ ಇರುತ್ತೆ ನಮಗೆ. Memories die out too hard. We were traveling mountains just to find the loudest tears. We set down by the fire, knowing we couldn't hide, but we didn't know that yet. So if you want something to hold on to, gotta find it first. But here I am, 'cause I've been laying under palm trees, waiting for the summer, knowing there's nowhere to go. 'Cause I am happy on this island, wanna be my farmland. I don't ever want to leave, I'm in a tropic club. ನಾನಿಲ್ಲಿ ಏನು ನೋಡಿಸ್ತಿದ್ದೀನಲ್ಲ, ಸೊ ಇಲ್ಲಿಂದ ಶಂಕರಾಚಾರ್ಯ ಮಠಕ್ಕೆ ಹೋಗೋ ದಾರಿ ಇದು. ಸೊ ಸದ್ಯಕ್ಕೆ ನಾನು ಹೋಗೋಕ್ಕಾಗಲಿಲ್ಲ, ಯಾಕಪ್ಪ ಅಂದ್ರೆ ನನಗೆ ಬೇರೆ ಬಸ್ ಇರೋದರಿಂದ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಡಿಲೇ ಮಾಡಿದೆ. ಆ ಮಠ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ವಿಸಿಟ್ ಮಾಡ್ಕೊಂಡು ನಿಮಗೆ ಅದು ವೀಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಇಲ್ಲೆಲ್ಲ ನೋಡ್ಕೊಂಡು ಹೋಗೋಣ. ಇಲ್ಲಿ ಇನ್ನೂ ವಿಶೇಷ ಏನಪ್ಪ ಅಂದರೆ ಇಲ್ಲಿನ ಪ್ರಮುಖ ದೇವತೆನೇ ಶಾರದಾಂಬ ವಿದ್ಯಾದೇವತೆ. ಈ ಪ್ರಾರಂಭದಲ್ಲಿ ಇವರು ತಪಮೂರ್ತಿಯಾಗಿ ಭಾವನೆಗೊಂಡಿದ್ದರು. ಆಮೇಲೆ ಆದರೂ 14ನೇ ಶತಮಾನದ ವೇಳೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇವರು ಕುಲದೇವಿಯಾಗಿ ಆರೋಗ್ಯ, ವಿದ್ಯೆ ಮತ್ತು ಕಲೆಗಳ ರಕ್ಷಕಿಯಾಗಿ ಪೂಜಿಸಲ್ಪಟ್ಟರು. ಆಮೇಲೆ ಇಲ್ಲಿ ವೇದ ಪಾಠಶಾಲಾ ಆಗಿರ್ಬೋದು, ಗೋಶಾಲೆ ಮತ್ತು ಮಠದ ಧಾರ್ಮಿಕ ಚಟುವಟಿಕೆಗಳನ್ನು ನೀವು ಇಲ್ಲಿ ನೋಡ್ಬೋದು ಈ ಮಠದಲ್ಲಿ. ಇವು ಸಾಮಾನ್ಯದ ಮೀನಲ್ಲ, ದೇವರಂತೆ ಕಾಣಲ್ಪಡುವ ಮೀನು ಇದು. ಇದಕ್ಕೆ ಆಹಾರ ಹಕ್ಕಿ ಆಗಿರ್ಬೋದು, ಮಂಡಕ್ಕಿ ಆಗಿರ್ಬೋದು, ಇನ್ನು ಮುಂತಾದ ಆಹಾರಗಳನ್ನು ಹಾಕ್ತಾರೆ. ಇದನ್ನು ಹೊಡೆಯೋದಾಗಲಿ ಆಮೇಲೆ ಹಿಂಸೆ ಮಾಡೋದಾಗಲಿ ಏನಾದರೂ ಮಾಡಿದ್ರೆ ಅದು ಪಾಪ ಕಟ್ಟಿಟ್ಟ ಬುದ್ಧಿ ಅಂತ. ಸೊ ಅವಾಗ ಹೇಳಿರೋದು.
ಇಲ್ಲಿಗೆ ಮುಗೀತು ನಮ್ಮ ಶೃಂಗೇರಿ ಪಯಣ. ಸೊ ಯಾರ್ಯಾರು ಹೊಸಬ್ರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಅನಿಸ್ತು ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಅಂಟಿಲ್ ದಾಟ್ ಟೇಕ್ ಕೇರ್, ಬಾಯ್ ಬಾಯ್.